ಇವತ್ತು ನಾವು ಸುಳ್ಯದ ಹೃದಯ ಭಾಗದಲ್ಲಿದ್ದೇವೆ. ಸುಳ್ಯದ ಮುಖ್ಯ ರಸ್ತೆಯಲ್ಲಿ ಸಿಂಧೂರ ಶೋರೂಮ್ ಅಂದರೆ ವೆಡ್ಡಿಂಗ್ ಕಲೆಕ್ಷನ್ಸ್ ಇದರ ಒಂದು ಉದ್ಘಾಟನಾ ಸಮಾರಂಭ ಇನ್ನೇನು ನಡೀಲಿಕ್ಕಿದೆ. ಅಂದರೆ ಸುಳ್ಯದ ಖಾಸಗಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಇರುವಂಥ ಈ ಒಂದು ಸಿಂಧೂರ ಶೋರೂಮ್ ಇದರ ಒಂದು ಉದ್ಘಾಟನಾ ಸಮಾರಂಭಕ್ಕೆ ನಾವು ಬಂದಿದ್ದೇವೆ. ಬನ್ನಿ, ಶೋರೂಮ್ ಯಾವ ರೀತಿ ಇದೆ ಮತ್ತು ಇದರ ಉದ್ಘಾಟನಾ ಸಮಾರಂಭ ಯಾವ ರೀತಿಯಾಗಿ ನಡೀತದೆ, ಬನ್ನಿ ಎಲ್ಲವನ್ನು ನೋಡ್ಕೊಂಡು ಬರೋಣ. ಕಂಪ್ಲೀಟ್ ಫ್ಯಾಮಿಲಿ ಶೋರೂಮ್ ಸಿಂಧೂರ ಶೋರೂಮ್. ಬನ್ನಿ, ಇವತ್ತು ಈ ಒಂದು ಸಿಂಧೂರ ಶೋರೂಮ್ನ ಇನಾಗ್ರೇಷನ್ ಆಗ್ತಾ ಇದೆ. ಈ ಸಿಂಧೂರ ಶೋರೂಮ್ನ ಒಳಗಡೆ ಹೇಗಿದೆ, ಏನೇನಿದೆ ಎಲ್ಲವನ್ನು ತೋರಿಸ್ಕೊಂಡು ಬರ್ತೀವಿ. ಬನ್ನಿ ನೋಡ್ಕೊಂಡು ಬರೋಣ. ಪ್ರಪಂಚದಲ್ಲೇ ಪ್ರಪ್ರಥಮ ಬಾರಿಗೆ ಅತ್ಯಂತ ಕಡಿಮೆ ದರದಲ್ಲಿ ನಿಮ್ಮ ನಿರೀಕ್ಷೆಗೂ ಮೀರಿದ ಕೊಡುಗೆಗಳು ಸಿಂಧೂರ ಶೋರೂಮ್ನಲ್ಲಿ. ಸಿಂಧೂರ ಶೋರೂಮ್ ಇವತ್ತು ಶುಭಾರಂಭದ ಪ್ರಯುಕ್ತ 1000 ಐಟಮ್ಗಳು ನಿಮಗಾಗಿ ಉಚಿತವಾಗಿ ನೀಡಲಾಗ್ತಾ ಇದೆ. ನಂಬರ್ 1 ಬಿಗ್ಗೆಸ್ಟ್ ಶೋರೂಮ್, ದಿ ಕಂಪ್ಲೀಟ್ ಫ್ಯಾಮಿಲಿ ಶೋರೂಮ್, ಸಿಂಧೂರ ಶೋರೂಮ್ ಅಟ್ ಸುಳ್ಯ. Why they kept this name Sindhura? So the name itself gives a sense of patriotism in us. Okay, ಮತ್ತೆ ಈಗ ನಾವು ನೋಡ್ತಾ ಇದೀವಿ ವೇದಿಕೆ ಮೇಲೆ ನಾವೆಲ್ಲ ಲೇಡೀಸೇ ಇದ್ವಿ. ಸೊ ಮೇನ್ ಶಾಪಿಂಗ್ ಕ್ರೇಜ್ ಇರೋದು ನಮ್ಮ ಲೇಡೀಸ್ಗೆ. ಆ್ಯಂಡ್ ಇಫ್ ವಿ ಕಮ್ ಫಾರ್ ಶಾಪಿಂಗ್, ಡೆಫಿನೆಟ್ಲಿ ಅವರ್ counter parts will come with us. So that is the best idea that so many of us are here on the stage. And I wish a grand success to this Sindhura showroom. And let it be one of the favorite destinations in Sulya and in and around places for wedding, men's, women's and kids wear. So all the best to Sindhura showroom. ಮುಖ್ಯವಾಗಿ ಇವತ್ತೇನು ಅಂತ ಹೇಳಿದರೆ ಶೋರೂಮ್ ಮೂಲಕ ಅಂತ ಹೇಳಿದರೆ ನಮ್ಮ ಹೆಂಗಸರಿಗೆ ಮೇಯ್ನಾಗಿ ನಾವು ಬಟ್ಟೆಗಳನ್ನು ಖರೀದಿ ಮಾಡುವಂಥದ್ದಿರ್ಬೋದು ಅಥವಾ ಫ್ಯಾಷನ್ ಆಗಿ ಕಾಣಿಸಿಕೊಳ್ಬೋವಂಥದ್ದಿರ್ಬೋದು, ಸ್ಪೆಷಲಿ ಫಾರ್ ಗರ್ಲ್ಸ್ ತುಂಬ ಹೆಚ್ಚಾಗಿ ಆಸಕ್ತಿಯಿಂದ ತೋರಿಸಿ ನಾವು ತುಂಬ ಶಾಪಿಂಗಿಗೆ ಹೆಚ್ಚಿನ ಸಮಯವನ್ನು ವ್ಯಕ್ತ ಮಾಡ್ತೇವೆ. ಅದೇ ರೀತಿಯಾಗಿ ಈ ಒಂದು ಶೋರೂಮನ್ನು ಇವರು ಹೆಚ್ಚಿನ ರೀತಿಯಲ್ಲಿ ಯಶಸ್ಸನ್ನು ಸಾಧಿಸಲಿ, ಇನ್ನಷ್ಟು ಸುಳ್ಯದಲ್ಲಿ ಮಾತ್ರ ಅಲ್ಲ ಬೇರೆ ಕಡೆಯಲ್ಲಿ ಕೂಡ ಒಳ್ಳೊಳ್ಳೆ ಶೋರೂಮ್ಗಳನ್ನು ಇನ್ನಷ್ಟು ಪ್ರಸಿದ್ಧಿಯನ್ನು ತರುವಂತಾಗಲಿ. ಬದಲಾವಣೆ ಅನ್ನುವಂಥದ್ದು ಜಗದ ನಿಯಮ, ಪರಿವರ್ತನೆ ಅನ್ನುವಂಥದ್ದು ಜಗದ ನಿಯಮ ಅಂತ ಹೇಳಿ ಶ್ರೀಕೃಷ್ಣನು ಅರ್ಜುನ ಅವರಿಗೆ ಹೇಳಿದರು. ಸೊ ನಾವು ಪ್ರತಿದಿನ ನಮ್ಮನ್ನು ನಾವು ಯಾವ ರೀತಿ ಪರಿವರ್ತನೆ ಮಾಡಿಕೊಳ್ತೇವೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್. ಹಿಂದೆ ರೊಮ್ಯಾಂಟಿಕ್ ಮಳಿಗೆ ಇತ್ತು, ಈಗ ಸಿಂಧೂರ ಶೋರೂಮ್ ಆಗಿ ಬದಲಾಗ್ತಾ ಇದೆ. ಅಂದರೆ ಅವರಲ್ಲಿ ಅವರು ಕಂಡುಕೊಂಡಂತಹ ಬದಲಾವಣೆ ಇದು ಎಲ್ಲರಿಗೂ ಮಾದರಿಯಾಗಲಿ, ಎಲ್ಲರಿಗೂ ಸ್ಫೂರ್ತಿಯಾಗಲಿ. ನಾವೆಲ್ಲರೂ ಅವರಿಂದ ಕಲಿಯುವಂಥದ್ದು ತುಂಬಾ ಇದೆ. ಅವರು ತುಂಬ ಹೆಲ್ಪ್ ಮಾಡಿರುವಂಥದ್ದು, ಬಡವರಿಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸಿಂಧೂರ ಶೋರೂಮ್ ಇನ್ನಷ್ಟು ಎತ್ತರಕ್ಕೆ ಏರಲಿ, ಜಗದಗಲ ಪಸರಿಸಲಿ. ಮಹಿಳೆಯರನ್ನು ಗುರುತಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಿಮಗೆ. ಮಹಿಳೆಯರಿಗೆ ಅಂದರೆ ಸಾರಿಗಳು ಮತ್ತು ಎಲ್ಲ ಬೇಕಾಗುವುದು ಮಹಿಳೆಯರಿಗೆ ಹೆಚ್ಚಾಗಿ. ಆದ್ದರಿಂದ ಮಹಿಳೆಯರನ್ನು ಗುರುತಿಸಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಇವತ್ತು ತುಂಬ ಖುಷಿ ಆಯಿತು. ಯಾಕೆಂತ ಹೇಳಿದರೆ ಇದು ತುಂಬ ಹೆಣ್ಮಕ್ಕಳಿಗೆ ತುಂಬ ಅಚ್ಚುಮೆಚ್ಚಿನ ಒಂದು ಸಮಾರಂಭ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲು ಲಯನ್ಸ್ ಕ್ಲಬ್ಬಲ್ಲೆಲ್ಲ ಬಂದಿತ್ತು ಸಿಂಧೂರ ಅಂಥೇಳಿ, ನಾವು ಸುಮಾರು ಟೀಚರ್ಸ್ಗಳೆಲ್ಲ ಸೀರೆಗಳನ್ನು ಪರ್ಚೇಸ್ ಮಾಡಿದ್ದೀವಿ. ತುಂಬ ಖುಷಿ ಆಯಿತು. ಯಾಕೆ ಅಂತ ಹೇಳಿದರೆ ನಾವು 15 ದಿವಸ ತಿಂಗಳಿಗೊಮ್ಮೆ ಪರ್ಚೇಸ್ ಮಾಡ್ತಾ ಇರ್ತೇವೆ. ನಮ್ಮ ಒಂದು ಮಟ್ಟಕ್ಕೆ ಸಿಗುವಂಥ ಒಂದು ರೇಟ್ ಕೂಡ ಇಲ್ಲಿದೆ. ತುಂಬ ಖುಷಿ ಆಗುತ್ತೆ. ಹಾಗೆ ಆ ದೇವರು ಅವರಿಗೆ ಇನ್ನೂ ಹೆಚ್ಚೆಚ್ಚು ಸುಮಾರು 100 ಶಾಪ್ಗಳನ್ನು ಮಾಡುವಂಥ ಒಂದು ಶಕ್ತಿಯನ್ನು ಕೊಡಲಿ. ಸಿಂಧೂರ ಶೋರೂಮ್ ಇವತ್ತು ಓಪನ್ ಆಗಿದೆ. ಇವತ್ತು ಇಲ್ಲಿ ನನಗೆ ಬಂದು ಒಂದು ಅವಕಾಶ ಸಿಕ್ಕಿದೆ, ಅದು ನನ್ನ ಒಂದು ಪುಣ್ಯ ಅಂತ ಹೇಳಬೇಕು. ಹಾಗೆ ಇನ್ನು ಮುಂದಿನ ದಿನದಲ್ಲಿ ಒಳ್ಳೆಯ ಉತ್ತಮ ರೀತಿಯಲ್ಲಿ
ಶೋರೂಮ್ ಒಂದು ದೊಡ್ಡ ಕಂಪನಿ ಪರಿವರ್ತನೆ ಆಗಲಿ. ಯತ್ರ ನಾರ್ಯಸ್ತೋ ಪೂಜಂತೆ ರಮಂತೆ ತತ್ರ ದೇವತಾಹ ಅಂತ ಹೇಳ್ತಾರೆ. ಅಂದರೆ ಎಲ್ಲಿ ನಾರಿಯರನ್ನು ಪೂಜಿಸ್ತಾರೋ ಗೌರವಿಸ್ತಾರೋ ಅಲ್ಲಿ ದೇವತೆಗಳೇ ನೆಲೆಸಿರ್ತಾರೆ ಅನ್ನುವಂಥದ್ದು ಇರತಕ್ಕಂಥದ್ದು. ಸೊ ಇವತ್ತಿನ ಈ ಒಂದು ಸಿಂಧೂರ ಶೋರೂಮ್ನ ಉದ್ಘಾಟನೆಗೆ ನಮ್ಮನ್ನು ಆಹ್ವಾನಿಸಿರುವಂಥದ್ದು, ಮಹಿಳೆಯರನ್ನು ಆಹ್ವಾನಿಸಿರುವುದು ತುಂಬ ಖುಷಿ ಕೊಟ್ಟಿರತಕ್ಕಂಥ ವಿಚಾರ. ಈ ನಮ್ಮ ಶೋರೂಮ್ ಅತ್ಯಂತ ಉತ್ತಮ ಗುಣಮಟ್ಟದ ವಸ್ತ್ರಗಳನ್ನು ಮತ್ತು ಸೇವೆಗಳನ್ನು ನೀಡುವಲ್ಲಿ ಅತ್ಯಂತ ಯಶಸ್ವಿಯನ್ನು ಸಾಧಿಸಲಿ, ಎಲ್ಲ ಗ್ರಾಹಕರ ಮನವನ್ನು ಮೆಚ್ಚುವಂತಹ ವಸ್ತ್ರಗಳು ಇಲ್ಲಿ ದೊರಕಲಿ ಅಂತ ಆಶಿಸ್ತಾ ಕಾರ್ಯಕ್ರಮಕ್ಕೆ ನಮ್ಮನ್ನು ಇನ್ವೈಟ್ ಮಾಡಿದ್ದಕ್ಕಾಗಿ ಇಲ್ಲಿನ ಮಾಲೀಕರಿಗೂ ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ವಂದಿಸ್ತಾ ಅತ್ಯಂತ ಉನ್ನತವಾಗಿರತಕ್ಕಂಥ ಶ್ರೇಷ್ಠ ಸ್ಥಾನವನ್ನು ಪಡೆದುಕೊಳ್ಳಿ, ವ್ಯಾಪಾರದಲ್ಲಿ ಅತ್ಯುನ್ನತ ಸಾಧನೆಯನ್ನು ಮಾಡುವಂತಾಗಲಿ, ಇನ್ನಷ್ಟು ಇಲ್ಲಿಯ ಜನತೆಗೆ ಉದ್ಯೋಗ ದೊರಕುವಂತಾಗಲಿ. ಸಿಂಧೂರ ಬಟ್ಟೆ ಶಾಪು ಯಾವತ್ತೂ ಯಾವ ಕಾಲದಲ್ಲೂ ಕೂಡ ಅದು ಮುಗಿಯುವಂಥದ್ದಲ್ಲ. ಟೈಲರ್ಗಳಾಗಲಿ ಅಥವಾ ಬಟ್ಟೆ ಶಾಪ್ ಆಗಲಿ ಯಾವ ದಿನದಿಂದ ದಿನಕ್ಕೆ ಅಲಂಕಾರವನ್ನು ಕೊಡ್ತಾ ಇರುವಂಥ ಒಂದು ಸಂಸ್ಥೆ. ಹಾಗೆ ಈ ಸಂಸ್ಥೆಯನ್ನು ನಡೆಸ್ತಿರೋ ಮಾಲಕರಿಗೂ ಹಾಗೂ ಮುಖ್ಯವಾಗಿ ಸಿಬ್ಬಂದಿ ವರ್ಗದವರು ಇದನ್ನು ಯಾವ ರೀತಿ ಅಚ್ಚುಕಟ್ಟಾಗಿ ತಗೊಂಡು ಹೋಗ್ತಾರಾ ಆ ರೀತಿ ಬೆಳೀತದೆ. ಸಿಬ್ಬಂದಿ ವರ್ಗದವರು ಒಂದು ವಾರದಿಂದ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಹೇಗೆ ಇದನ್ನು ರೆಡಿ ಮಾಡ್ಬೋದು ಅಂತೇಳಿ ಪ್ರಯತ್ನ ಮಾಡಿ ನನ್ನಲ್ಲಿ ಕೂಡ ಕೇಳಿದರು, ಮೇಡಮ್ ನಿಮಗೆ ಬರ್ಬೋದಾ, ಯಾರಿದ್ದಾರೆ ಹಾಗೆ ಹೀಗೆ ಅಂತೆಲ್ಲ ಕೇಳ್ತಿದ್ರು. ನನ್ನ ಸಂಸ್ಥೆಯಿಂದ ಆಗುವಷ್ಟು ಈ ಸಿಂಧೂರ ಸಂಸ್ಥೆಗೆ ನಾನು ಕೈ ಜೋಡಿಸ್ತೇನೆ ಹಾಗೂ ಎಲ್ಲ ಗ್ರಾಹಕರನ್ನು ಕಳಿಸ್ತೇನೆ. ಇನ್ನೂ ಎತ್ತರಕ್ಕೆ ಈಗಾಗಲೇ 2ನೇ ಶಾಪನ್ನು ಉದ್ಘಾಟನೆ ಮಾಡಿದ್ದಾರೆ. ಇಂತಹ 10 ಸಂಸ್ಥೆಗಳನ್ನು ಮಾಡುವಂತಾಗಲಿ. ಈ ಕಾರ್ಯಕ್ರಮಕ್ಕೆ ನನ್ನ ಕರೆದಾಗ ನನಗೆ ಆಶ್ಚರ್ಯ ಆಯಿತು, ಯಾಕೆ ನನ್ನನ್ನು ಕರೀತಿದ್ದಾರೆ ಅಂತ ಗೊತ್ತಾಗಲಿಲ್ಲ. ತುಂಬ ಖುಷಿಯಾಯಿತು. ನಾನು ಸಿಂಧೂರ ಸಾರಿ ಮೇಳ ಬಂದಾಗ ಕಡಿಮೆ ಅಂದ್ರೆ ಒಂದು 10-15 ಸಾರಿ ತಗೊಂಡಿದ್ದೇನೆ ಅನಿಸುತ್ತೆ. ಕ್ವಾಲಿಟಿ ವೈಸ್ ನಂಗೆ ತುಂಬ ಇಷ್ಟ ಆಯಿತು. ಸಣ್ಣ ರೇಟಿಗೆ ತುಂಬ ಚಂದದ ಸಾರಿ ವೈಸ್ ಅವರು ಕೊಟ್ಟಿದ್ದಾರೆ. ಇನ್ನೂ ಕೂಡ ಹಾಗೇ ಈ ಸಂಸ್ಥೆ ಸಿಂಧೂರ ಅನ್ನೋದೊಂದು ಆಕರ್ಷಣೆ ಅನಿಸುತ್ತೆ ನಮಗೆ ಹೆಣ್ಮಕ್ಳಿಗೆ. ಸಿಂಧೂರನೇ ಆಕರ್ಷಣೆ. ಹಾಗೆಯೇ ಹೆಸರು ವಯಸ್ಸಾಗಲಿ, ಈ ಶಾಪ್ ವೈಸ್ ಆಗಲಿ, ಕ್ವಾಲಿಟಿ ವೈಸ್ ಆಗಲಿ ಇನ್ನೂ ಇದು ಆಕರ್ಷಣೆ ಮಾಡೋ ಹಾಗೆ ಇರಲಿ. ಎಲ್ಲ ಹಿರಿಯರು ಕಿರಿಯರು ಈ ಸಂಸ್ಥೆಯಲ್ಲಿ ಉದ್ಯೋಗವನ್ನು ತಗೊಳ್ಳೋ ಹಾಗೆಯೇ ಅಂತ ಪರ್ಚೇಸ್ ಕೂಡ ಮಾಡೋ ಹಾಗೆ ಆಗಿರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಶಾಪ್ ಇನ್ನೂ ತುಂಬ ಸಂಸ್ಥೆಗಳನ್ನ ಹುಟ್ಟು ಹಾಕುವ ಹಾಗೆ ಆಗಿರಲಿ. ಎಲ್ಲರಿಗೂ ಉದ್ಯೋಗವನ್ನು ಕೊಡೋ ಹಾಗೆ ಇರಲಿ. ದೂರದ ಊರಿನಿಂದ ನಮ್ಮ ಸುಳ್ಯಕ್ಕೆ ಬಂದು ಇಲ್ಲಿ ನೆಲೆಸಿ ಇಲ್ಲಿನ ಭಾಷೆಯನ್ನು ಕಲಿತು ಇಲ್ಲಿನ ಜನರಿಗೆ ಅತ್ಯಂತ ಪ್ರೀತಿ ಪಾತ್ರರಾಗಿದ್ದೀರಾ. ಇದಕ್ಕೆ ತುಂಬು ಹೃದಯದ ಧನ್ಯವಾದಗಳು ನಿಮಗೆ. ಹಾಗೆ ನನ್ನನ್ನು ಮೊದಲ ಸಲ ನಾನು ಸ್ಟೇಜ್ ಹತ್ತಿದ್ದು ಗಣ್ಯಾಗಿ, ಹಾಗಾಗಿ ಇದಕ್ಕೆ ಕರೆಸಿದ್ದಕ್ಕೆ ಕೂಡ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ನಿಮ್ಮ ಸಂಸ್ಥೆ ಉತ್ತುಂಗಕ್ಕೆ ಏರಲಿ, ಬೇರೆ ಬೇರೆ ಕಡೆಗಳಲ್ಲಿ ಕೂಡ ನಿಮ್ಮ ಸಂಸ್ಥೆ ಇದೇ ಥರ ಸ್ಟಾರ್ಟ್ ಆಗಲಿ, ಓಪನ್ ಆಗಲಿ, ಎಲ್ಲರಿಗೂ ಕೂಡ ಅತ್ಯಂತ ಕಡಿಮೆ ದರದಲ್ಲಿ, ಕೈಗೆಟುಕುವ ದರದಲ್ಲಿ ಜನರಿಗೆ ನಿಮ್ಮ ವಸ್ತ್ರಗಳು ಸಿಗಲಿ. ನಮ್ಮಂತ ಸಣ್ಣ ಕಲಾವಿದರನ್ನು ಕೂಡ ಗುರುತಿಸಿ ಇಂದಿನ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಕರೆದಿರೋದಕ್ಕೆ ತುಂಬ ಧನ್ಯವಾದಗಳು. ಸಿಂಧೂರ ಅನ್ನುವಂತಹ ಹೆಸರೇ ಒಂದು ಮಹತ್ವಪೂರ್ಣವಾದದ್ದು. ಯಾಕಂದರೆ ಒಂದು ಭಾರತ ದೇಶದಲ್ಲಿ ಸಿಂಧೂರ ಅನ್ನುವಂಥದ್ದು ಒಂದು ಮಹಿಳೆಯ ಅವಳ ಸೌಂದರ್ಯವನ್ನು ಹೆಚ್ಚಿಸುವಂಥದ್ದು. ಅದೇ ರೀತಿ ನಿಮ್ಮ ಮಳಿಗೆ ಸಿಂಧೂರ ಅನ್ನುವಂಥ ಹೆಸರನ್ನು ಇಟ್ಟಿದ್ದೀರಿ. ಖಂಡಿತವಾಗ್ಲೂ ದೇಶದಾದ್ಯಂತ ನಿಮ್ಮ ಈ ಸಿಂಧೂರ ಮಳಿಗೆಯು ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಸಿಬ್ಬಂದಿ ವರ್ಗದವರ ನಗುಮುಗದ ಸ್ವಾಗತ ಖಂಡಿತವಾಗ್ಲೂ ಇಡೀ ಸುಳ್ಯ ಜನತೆಯಲ್ಲಿ ಮೆಚ್ಚುಗೆಯನ್ನು ಪಡೆದಿದೆ. ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ. ಸಿಂಧೂರ ಅನ್ನೋದು ಒಂದು ಅದ್ಭುತವಾದಂತಹ ಹೆಸರು. ಯಾಕೆ ಅಂತ ಹೇಳಿದ್ರೆ ಸಿಂಧೂರ ಅನ್ನೋ ಒಂದು ಹೆಸರು ಇಡಬೇಕು ಅನ್ನೊಂದು ಯೋಜನೆ, ಅವರ ಯೋಚನೆನೇ ಬಹಳ ಒಂದು ಅತ್ಯುತ್ತಮವಾದ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಸಿಂಧೂರವನ್ನ ಇಲ್ಲಿನ ಊರಿನವರಲ್ಲದೆ ಹೊರಗಿನವರು ಕೂಡ ಇಷ್ಟೊಂದು ಇಷ್ಟಪಡ್ತಾರೆ. ಯಾಕೆಂತ ಹೇಳಿದ್ರೆ ಇವತ್ತು ಇಲ್ಲಿನ ಮಾಲೀಕರು ಹೊರಗಿನಿಂದ ಬಂದು ಇಲ್ಲಿ ತನ್ನ ಬಿಸ್ನೆಸ್ ಅನ್ನ ವಿಸ್ತರಿಸ್ತಾ ದೊಡ್ಡದಾಗಿ ಬೆಳೀತಿರುವಂತಹ ಒಂದು ಉದ್ಯಮಿ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗುತ್ತೆ. ಹಾಗೆಯೇ ಇವತ್ತು ಅವ್ರು ಮಾಡಿರುವಂತಹ ನನ್ನನ್ನು ಇಲ್ಲಿ ಗೆಸ್ಟಾಗಿ ಕರೆದಿರೋಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಅವರ ಈ ಒಂದು ಉದ್ಯಮ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆಯೋದ್ರ ಜೊತೆಗೆ ಇವತ್ತು ಬಟ್ಟೆ ಅಂತೇಳಿ ಬಂದಾಗ ಅಲ್ಲಿ ಕ್ವಾಲಿಟಿ ತುಂಬ ಮುಖ್ಯ. ಯಾಕೆಂತ ಹೇಳಿದರೆ ಒಂದು ಆ ಬಟ್ಟೆನ ಟೈಲರ್ ಹತ್ರ ತಗೊಂಡೋದ್ರು ಕೂಡ ಆ ಕ್ವಾಲಿಟಿ ಇಲ್ಲದಿದ್ದರೆ ಅವರಿಗೆ ಸ್ಟಿಚ್ ಮಾಡಲಿಕ್ಕೆ ಆಗಲಿ ಪ್ರತಿಯೊಂದು ಕೂಡ ತುಂಬ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಇವತ್ತು ಉತ್ತಮ ಗುಣಮಟ್ಟದ ಬಟ್ಟೆಯನ್ನು ಅವರು ಕೊಡುವುದರ ಮುಖಾಂತರ ಅವರ ಸೇವೆ ಉತ್ತಮ ರೀತಿಯಲ್ಲಿ ಮುಂದುವರಿಲಿ. ಒಂದು ಸಿಂಧೂರ ಶೋರೂಮ್ನ ಬಗ್ಗೆ ನಮ್ಮನ್ನೆಲ್ಲ ಇಲ್ಲಿ ಕರೆಸಿಕೊಂಡಿದ್ದಾರೆ. ಅನಿರೀಕ್ಷಿತ, ನಾವು ನಿರೀಕ್ಷೆಯನ್ನು ಇಟ್ಟುಕೊಂಡಿರಲಿಲ್ಲ. ಹಾಗೆ ಸಿಂಧೂರದ ಬಗ್ಗೆ ಸಾಕಷ್ಟು ಅದರ ಮಹತ್ವವನ್ನು ಎಲ್ಲರೂ ಕೂಡ ವಿವರಿಸಿದ್ದಾರೆ. ಪ್ರತಿಯೊಬ್ಬ ಮಹಿಳೆ ಅಂದರೆ ಮುತ್ತೈದೆಯರು ಕೂಡ ತಮ್ಮ ಹಣೆಯಲ್ಲಿ ಸಿಂಧೂರ ಯಾವತ್ತೂ ರಾರಾಜಿಸಬೇಕು ಅಂತ ಕಾಪಾಡ್ಕೊಂಡು ಬರ್ತಾರೆ. ಅದೇ ರೀತಿ ಈ ಸಿಂಧೂರ ಎನ್ನುವಂತಹ ಶೋರೂಮ್ ಕೂಡ ಯಾವತ್ತೂ ಕೂಡ ಹೆಸರು ನಿರಂತರವಾಗಿ ರಾರಾಜಿಸ್ತಾ ಇರಲಿ, ಅಳಿಸದೇ ಇರಲಿ, ಅಚ್ಚಳಿಯದೇ ಇರಲಿ. ಸಿಂಧೂರ ಶೋರೂಮ್ನವ್ರದ್ದು ಇವತ್ತಿಂದಲ್ಲ,
ಧನರಾಮ 13 ವರ್ಷದ ಅವ ಸುಳ್ಯಗೆ ಬಂದಾಗಲೇ ಗೊತ್ತಿದೆ. ಅವನ ಅಣ್ಣ ಭೀಮಾರಾಮ್ ಎಂದು ಗೊತ್ತಿದೆ. ಕುಂಕುಮ ಫ್ಯಾಷನ್ ಪ್ರಾರಂಭ ಮಾಡಿದರು. ಅನಂತರ ಇಲ್ಲಿ ಒಂದು ಶೋರೂಮ್ ಮಾಡಿದರು. ಅದರ ನಂತರ ಈಗ ಸಿಂಧೂರ ಮಾಡಿದ್ದಾರೆ. ಅಲ್ಲಿ ರೊಮ್ಯಾಂಟಿಕ್ ಒಂದು ಮಾಡಿದರು. ಇವರೆಲ್ಲ ನಮ್ಮ ಸದಸ್ಯರು. ಆದ ಕಾರಣ ನಾನು ಇಲ್ಲಿದ್ದೇನೆ. ಸುಳ್ಯದಲ್ಲಿ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಾಗ ನಾವು ಒಬ್ಬರ ಕಾಲು ಒಬ್ಬಳು ಎಳೆಯುವಂಥ ಸಂಸ್ಕೃತಿಯನ್ನು ಬೆಳೆಸಬೇಡಿ ದಯವಿಟ್ಟು. ನಾವು ಸುಳ್ಯದ ವ್ಯಾಪಾರ ಸುಳ್ಯದಲ್ಲೇ ಇರುವ ಹಾಗೆ ನೋಡಿಕೊಳ್ಳುವ. ಸುಳ್ಯದವ ಪುತ್ತೂರಿಗೆ ಮಂಗಳೂರಿಗೆ ಹೋಗುವುದನ್ನು ನಿಲ್ಲಿಸಬಹುದೇ ಹೊರತು ನಾವು ಇಲ್ಲಿ ಒಬ್ಬನ ಕಾಲು ಒಬ್ಬ ಎಳೆದುಕೊಂಡು ದಯವಿಟ್ಟು ವ್ಯಾಪಾರ ಮಾಡುವುದು ಬೇಡ. ನಮ್ಮ ವ್ಯಾಪಾರವನ್ನು ಒಳ್ಳೆ ರೀತಿಯಲ್ಲಿ ಒಳ್ಳೆ ಆಫರ್ ಮಾಡಿ ಒಳ್ಳೆ ಇದರಲ್ಲಿ ಮಾಡುವಂಥ ಒಂದು ಕೆಲಸವನ್ನು ಮಾಡುವ ಅಂತ ಹೇಳ್ತಾ ಇದ್ದೇನೆ. ಮತ್ತೊಂದು ಏನಂತ ಹೇಳಿದರೆ, ಧನರಾಮು ಸಮಾಜ ಸೇವೆಯಲ್ಲಿ ಕೂಡ ತೊಡಗಿಸಿಕೊಂಡಿದ್ದಾನೆ. ನಾನು ಯಾವಾಗಲೂ ಹೇಳಲಿಕ್ಕುಂಟು, ಸ್ಪೀಡು ಸ್ವಲ್ಪ ಜಾಸ್ತಿ ಆಗ್ತದೆ, ಸ್ವಲ್ಪ ಕಡಿಮೆ ಮಾಡುವ ಅಂತ. ನಾನು ಹೇಗೆ ಯಾವಾಗಲೂ ವ್ಯವಹಾರ ಮಾಡುವಾಗ ತುಂಬ ಒಳ್ಳೆ ಹುಡುಗ, ಅವರಿಗೆ ಆ ಎನರ್ಜಿ ಇದೆ. 13 ವರ್ಷದ ಅವ ಬಂದು ಇಲ್ಲಿ, ಅವನಿಗೆ ಈಗಾದದ್ದು 24 ವರ್ಷ, 12 ವರ್ಷದಿಂದ ಇಲ್ಲಿ ಇದು ಮಾಡ್ತಾ ಇದ್ದಾರೆ. ಒಳ್ಳೆ ಹಾರ್ಡ್ ವರ್ಕರು, ದಿನಕ್ಕೆ 18 ಗಂಟೆ ದುಡಿತಾರೆ. ಅವರದ್ದೊಂದು ಟೀಮ್ ಇದೆ, ಅವರು ಒಳ್ಳೆ. ಅವರ ಅಣ್ಣ ಭೀಮಾರಾಮ ಅವರು ನಮ್ಮ ಆತ್ಮೀಯ ಸ್ನೇಹಿತರು ಕೂಡ. ಅವರು ಕುಂಕುಮ ಫ್ಯಾಷನ್ ನೋಡಿಕೊಳ್ತಾರೆ, ಇವರು ರೊಮ್ಯಾಂಟಿಕ್ ಮತ್ತು ಇದನ್ನು ನೋಡಿಕೊಳ್ತಾರೆ. ಒಟ್ಟಾರೆಯಾಗಿ ಸುಳ್ಯದಲ್ಲಿ ವ್ಯಾಪಾರ ವ್ಯವಹಾರಗಳಿಗೆ ಒಂದು ಭಾಷ್ಯ ಬರೆದಿದ್ದೀರಾ ನೀವು. ಆದರೆ ನನ್ನದೊಂದು ಮನವಿ ಏನು ಅಂತ ಹೇಳಿದ್ರೆ, ಯಾವುದೇ ವ್ಯಾಪಾರ ಮಾಡುವಾಗ ನಾನು ನನ್ನ ವ್ಯವಹಾರದಲ್ಲಿ ಕೂಡ ಇನ್ನೊಂದು ವ್ಯವಹಾರವನ್ನು ತಗ್ಗಿಸಿ ನಾನು ದೊಡ್ಡದಾಗುವುದಲ್ಲ, ನನ್ನನ್ನು ಒಳ್ಳೆ ಮಾರ್ಕೆಟ್ ಮಾಡಿಕೊಂಡು ಮಾಡುವಂಥ ಕೆಲಸ ನಡೀಲಿ. ನೀವು ಒಳ್ಳೆ ಆಫರನ್ನು ಕೊಡ್ತಾ ಇದ್ದೀರಾ ಮಹಿಳೆಯರಿಗೆ. ನನಗೆ ಖುಷಿಯಾದ ವಿಷಯ ಅಂತ ಹೇಳಿದರೆ, ಹೆಸರು ಸಿಂಧೂರ ಸಾವಿರಾರು ಕಡೆ ಸಿಗ್ಬೋದು ನಮಗೆ. ಆದರೆ ನನ್ನ ಸುಳ್ಯದ ಒಂದಷ್ಟು ಮಕ್ಕಳಿಗೆ ನೀವು ಉದ್ಯೋಗ ಅವಕಾಶ ಸೃಷ್ಟಿ ಮಾಡಿದ್ದೀರಾ, ನಿರುದ್ಯೋಗವನ್ನು ಕಡಿಮೆ ಮಾಡಿದ್ದೀರಾ. ಆ ಬಗ್ಗೆ ಅದು ಮಾತ್ರವಲ್ಲದೆ, ನೀವು ಯಾರು ನಿಮ್ಮ ಜೊತೆ ಇದ್ದಾರೋ ಅವರನ್ನು ಒಳ್ಳೆ ನೋಡಿಕೊಳ್ತೀರಾ. ನಿಮ್ಮ ಸಕ್ಸಸ್ ಆಗಬೇಕಿದ್ರೆ ಯಾವುದೇ ವ್ಯಾಪಾರಿ ಒಳ್ಳೆ ವ್ಯವಹಾರ ಮಾಡಿದ್ದಿರಬೇಕು. ಒಳ್ಳೆ ವ್ಯವಹಾರ ಮಾಡಿದ ಕಾರಣ ಅವ ಸಕ್ಸಸ್ ಆಗ್ತಾನೆ. ಸೊ ಒಳ್ಳೆ ವ್ಯವಹಾರ ಮಾಡಿದ್ದಕ್ಕೆ ನೂರಾರು ಉದಾಹರಣೆಗಳಿದೆ. ಸಮಾಜ ಸೇವೆಯಲ್ಲಿ ಕೂಡ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದಾರೆ. ನಿಮ್ಮೆಲ್ಲ ಆಶೀರ್ವಾದ ಅವನ ಮೇಲೆ ಇರಲಿ, ಈ ಅಂಗಡಿಯವರ ಮೇಲೆ ಇರಲಿ. ಯಾವಾಗ ಒಂದು ವ್ಯವಹಾರ ಬೆಳೆದರೆ ಸುಳ್ಯವೂ ಬೆಳೀತದೆ. ನಿಮ್ಮೆಲ್ಲರ ಬಂದವರದೆಲ್ಲ ಸ್ನೇಹಚಾರ ಇರಲಿ. ಅದೇ ರೀತಿ ಸುಳ್ಯದಲ್ಲಿ ಒಳ್ಳೆ ಕೆಲಸ ಮಾಡುವವನ ಜೊತೆ ಎಲ್ಲರೂ ಸೇರಿಕೊಳ್ಳಿ. ನಿಮ್ಮ ಸಿಂಧೂರ ಶೋರೂಮ್ ಏನು ಮತ್ತೊಂದು ಮಾಡಿದ್ದೀರಾ, ನಿಮಗೆ ಯಶಸ್ವಿ ಆಗಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ನಮ್ಮ ಮಳಿಗೆಯಲ್ಲಿ ಯಾವ ತರದ ವಸ್ತ್ರಗಳು ಲಭಿಸುತ್ತದೆ, ಯಾವ ಕಲರ್ ಇದೆ, ಯಾವುದು ಪ್ಯಾಟರ್ನ್ ಇದೆ ಅಂತ ನಿಮಗೆ ಗೊತ್ತಾಗಬೇಕಿದ್ರೆ ನೇರವಾಗಿ ನಮ್ಮ ವೇದಿಕೆ ಮೇಲಿರುವಂತಹ ಎಲ್ಲ ಕನ್ಯಾಮಣಿಗಳನ್ನು ನೋಡಿದ್ರೆ ಆಯ್ತು. ಅವರು ಧರಿಸಿದಂತಹ ಎಲ್ಲ ಪ್ಯಾಟರ್ನ್, ಕಲರು, ಡಿಸೈನು ನಮ್ಮ ಮಳಿಗೆಯಲ್ಲಿ ಲಭ್ಯ. ಹಲವಾರು ವರ್ಷಗಳಿಂದ ಬಟ್ಟೆ ವ್ಯಾಪಾರವನ್ನು ಮಾಡ್ತಾ ಜನರ ಪ್ರೀತಿಯನ್ನ ಸ್ವೀಕರಿಸಿರುವಂತಹ ನಮ್ಮ ಮಿತ್ರ ಧನರಾಮ್ ಅವರು, ಅವರ ಸಂಪೂರ್ಣ ತಂಡ, ಆ ತಂಡ ಈ ಒಂದು ಹೊಸ ಶೋರೂಮ್ ನಲ್ಲಿ ಕೂಡ ಉತ್ತಮ ಸೇವೆಯನ್ನ ಕೊಡ್ತಾ ಜನರ ಪ್ರೀತಿಗೆ ಪಾತ್ರರಾಗ್ತಾ ತಮ್ಮ ಮಳಿಗೆಯನ್ನ ಇನ್ನಷ್ಟು ವಿಸ್ತರಿಸಲಿ, ಬಿಸ್ನೆಸ್ ಅವ್ರದ್ದು ಚೆನ್ನಾಗಾಗ್ಲಿ, ಅವರು ಇನ್ನಷ್ಟು ಎತ್ತರಕ್ಕೆ ಅವರ ಸಂಸ್ಥೆ ಹೆಸರು ಏರ್ಲಿ ಅನ್ನೋ ಒಂದು ಆಶಯ ನಮ್ದು. ಆದ್ರೆ ಸಂಸ್ಥೆ ಹೆಸರು ಉತ್ತುಂಗಕ್ಕೆ ಹೋಗ್ಬೇಕು, ಏರ್ಬೇಕು ಅಂತಿದ್ರೆ ಅದು ನಿಮ್ಮ ಕೈಯಲ್ಲಿದೆ. ನೀವು ಬರ್ತಾ ವ್ಯಾಪಾರವನ್ನ ಮಾಡ್ತಾ ಇದ್ರೆ ಅವರು ನಿಮಗೆ ಬೇಕಾದಂತ ಅತಿ ಕಡಿಮೆ ದರದಲ್ಲಿ ಉತ್ತಮ ಕ್ವಾಲಿಟಿಯ ಬಟ್ಟೆಗಳನ್ನ ಕೊಡ್ತಾ ಅವರ ಸಂಸ್ಥೆ ಹೇಗೆ ವಿಸ್ತಾರ ಆಗುತ್ತೆ, ಅದ್ರ ಜೊತೆ ನಿಮ್ಮ ಬೇಡಿಕೆ ಕಡಿಮೆ ದರದ ಒಳ್ಳೆಯ ಕ್ವಾಲಿಟಿಯ ಬಟ್ಟೆ ಕೂಡ ನಿಮಗೆ ಅವರು ವಾರ ಬೇರೆ ಬೇರೆ ಪ್ಯಾಟರ್ನ್ ಅನ್ನ ಸ್ಟಾಕ್ ಅನ್ನ ತಂದು ಹಾಕಿ ಸೇಲ್ ಮಾಡೋದಕ್ಕೆ ಕೂಡ ಸಾಧ್ಯವಾಗುತ್ತೆ. ಸೊ ನಮ್ಮ ಸುಳ್ಯದ ಜನತೆಯ ಪ್ರೀತಿ ಈ ಸಂಸ್ಥೆಯ ಮೇಲೆ ಇರಲಿ, ಸಿಂಧೂರ ಅನ್ನುವಂತ ಹೆಸರನ್ನ ಇಟ್ಕೊಂಡು ಆ ತಿಲಕ ಬೆಳಗ್ತಾ ಇರಲಿ. ಮುಂದೆ ಕೂಡ ಈ ಸಂಸ್ಥೆ ಇನ್ನೂ ಹೆಚ್ಚಿನ ಯಶಸ್ಸನ್ನು ಸಂಪಾದಿಸಲಿ ಅನ್ನುವಂತ ಆಶಯವನ್ನು ವ್ಯಕ್ತಪಡಿಸ್ತಾ, ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನಗೆ, ಮಾನ ಮುಚ್ಚೋಕೆ, ಅಂಗೈಯಷ್ಟು ಅಗಲ ಸಾಕು ಹಾಯಾಗಿರೋಕೆ.